ಕ್ಷೌರಿಕರು ಕೃಷಿಕಾರ ಕುರಿ ಕಾಯ್ವ ಕುರುಬ ಕುಂಬಾರ ಕಲ್ಕುಟಿಗ ಕಾರ್ಮಿಕರು ಕರಣಿಕರು ಕರುನಾಡಿಗಾಗಿವರು ಕೊಂಡಾಡು ಕೂಸೆ. ಕಜ್ಜಾಯ ಕರದಂಟು ಕೋಡು ಬಳೆಕ ಕಂಬಿ ಕೋಸಂಬರಿಗಳಿಹವು ಕುರುಕಲಿಕೆ ಕಾಳು ಕೂಟು ಕಷಾಯಗಳಿವೆ ಕಡಬು ಕಲ ಸಣ್ಣವಿದೆ ಕೂಳಿದುವೆ ಕಾಯಕ್ಕೆ ಕುಳಿತುಣ್ಣು ಕೂಸೆ. ಕೆಲವುಂಟು ಕ್ರೀಡೆಗಳು ಕೋಲಾಟ ಕಲ್ಲಾಟ ಕಬಡ್ಡಿ ಕಾಲ್ ಚೆಂಡಾಟ ಕುಂಟಾಟ ಕೂಟ ಕವಡೆ ಕಣ್ಮುಚ್ಚಾಲೆ ಕೇರಮ್ಮು ಕುಸ್ತಿಗಳು ಹೀಗೊಂಬೆ ಕಥೆಯಾಟ ಕುಣಿದಾಡು ಕೂಸೆ. ಕಾವ್ಯಗಳು ಕಥನಗಳು ಕಾದಂಬರಿಯ ಕೋಠಿ ಕವಿಗೋಷ್ಠಿ ಕಿರುಚಿತ್ರ ಕರುನಾಡ ಕವಿತೆ ಕವಿ ಕೋವಿದರ ಕಥನ ಕಲಾವಿದರುಗಳ ಕಲೆ ಪೂರೈಸುವಂತಿಹುದು ಕುಳಿತೋದು ಕೂಸೆ.
ಕ್ಷೌರಿಕರು ಕೃಷಿಕಾರ ಕುರಿಕಾಯ್ವ ಕುರುಬ ಕುಂಬಾರ ಕಲ್ಪುಟಿಗ ಕಾರ್ಮಿಕರು ಕರಣಿಕರು ಕರುನಾಡಿಗಾಗಿವರು ಕೊಂಡಾಡು ಕೂಸೆ ಕಜ್ಜಾಯ ಕರದಂಟು ಕೋಡು ಬಳೆಕ ಕಂಬಿ ಕೋಸಂಬರಿಗಳಿಹವು ಕುರುಕಲಿಕೆ ಕಾಳು ಕೂಟು ಕಷಾಯಗಳಿವೆ ಕಡಬು ಕಲ್ಲ ಸಣ್ಣವಿದೆ ಕೂಳಿದುವೆ ಕಾಯಕ್ಕೆ ಕುಳಿತುಣ್ಣು ಕೂಸೆ ಕೆಲವುಂಟು ಕ್ರೀಡೆಗಳು ಕೋಲಾಟ ಕಲ್ಲಾಟ ಕಬಡ್ಡಿ ಕಾಲ್ ಚೆಂಡಾಟ ಕುಂಟಾಟ ಕೂಟ ಕವಡೆ ಕಣ್ಮುಚ್ಚಾಲೆ ಕೇರಮ್ಮು ಕುಸ್ತಿಗಳು ಹೀಗೊಂಬೆ ಕಥೆಯಾಟ ಕುಣಿದಾಡು ಕೂಸೆ ಕಾವ್ಯಗಳು ಕಥನಗಳು ಕಾದಂಬರಿಯ ಕೋಠಿ ಕವಿಗೋಷ್ಠಿ ಕಿರುಚಿತ್ರ ಕರುನಾಡ ಕವಿತೆ ಕವಿ ಕೋವಿದರ ಕಥನ ಕಲಾವಿದರುಗಳ ಕಲೆ ಪೂರೈಸುವಂತಿಹುದು ಕುಳಿತೋದು ಕೂಸೆ ಕಬ್ಬಿಣದ ಕಡಲೆ ಇದು ಕನ್ನಡವು ಕಲಿಯಲಿಕೆ ಕಷ್ಟವಿದೆ ಕಠಿಣವಿದೆ ಕಲಿಯುವುದೆಂತು ಕೇಳಿಹರು ಕೀಳಾಗಿ ಕಲಿಯಲೊಲ್ಲದ ಕುಜನ ಕೇಳ್ಬೇಡ ಕಟ್ಟು ಕತೆ ಕುಸಿಯದಿರು ಕೂಸೆ ಕೇಳಿಲ್ಲಿ ಕಟು ಸತ್ಯ ಕಡಲೆ ಪುರಿ ಕುರುಕುವಲು ಕ್ಷಣದಲ್ಲೇ ಕರಗತವು ಕನ್ನಡವು ಕೂಸೆ ಕುಳಿತಲ್ಲೇ ಕಲಿಯುತ್ತ ಕಲಿತೊಲಿದು ಕುಣಿಯುತ್ತ ಕುಣಿದು ಕೊಂಡಾಡುತ್ತ ಕಲಿವೆ ಕಲಿ ಕೂಸೆ ಕನ್ನಡದ ಕಂದಗಳು ಕರುನಾಡ ಕೂಸುಗಳು ಕನ್ನಡವ ಕಲಿಯುತಿಹ ಕಲಿಗಳಿವರಂತೆ ಭುವನೇಶ್ವರಿ ತಾಯಿಗೆ ಕನ್ನಡಾಂಬೆಗೆ ನಮ್ಮ 86ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಇವತ್ತು ನಮ್ಮ ಹರಿಹರ ಮೂಲಕ ಹೊರಟಿದ್ದು ಕಾರವಾರದಿಂದ ಚಾಲೂ ಮಾಡಿ ಹಾವೇರಿಗೆ ತಲುಪ್ತಿದೆ. ಹಂಗಾಗಿ ಏನು ನಮ್ಮ ಹರಿಹರದ ಮೇಲಿಂದ ಒಂಟೂರದಿಂದ ನಮ್ಮ ಹರಿಹರ ತಾಲೂಕಿನ ಎಲ್ಲ ಜನಗಳು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಆಗಮಿಸಿ ನಮ್ಮ ವಿದ್ಯಾರ್ಥಿಗಳು ಕೂಡ ಮತ್ತು ನಮ್ಮ ಡೊಳ್ಳಿನ ಸಂಘದವರು ಕೂಡ ಮತ್ತು ಏನು ಆಶಾ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಕನ್ನಡಾಂಬೆಯನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡು ತಾವೆಲ್ಲರೂ ಕೂಡ ಇವತ್ತು ಭಾಳ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಆಗಮಿಸಿರುವ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇವೆ. ಎಲ್ಲ ಕಲಾ ತಂಡದ ಮೂಲಕವಾಗಿ ಇವತ್ತು ನಮ್ಮ ಹರಿಹರಕ್ಕೆ ಬಂದಿರೋದ್ರಿಂದ ತುಂಬ ಸಂತೋಷ. ಏನಿವತ್ತು ನಮ್ಮ ಹುಸೇನ್ ಸಾಬ್ ಅಂತ ಒಬ್ಬರು ಅವರು ಈ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ. ನಬಿ ಸಾಬ್ ಅನ್ನೋರು ಇವತ್ತು ಈ ಕನ್ನಡಾಂಬೆಯ ದೇವಿಯ ಮೂರ್ತಿಯನ್ನು ರೆಡಿ ಮಾಡಿದ್ದಾರೆ. ಅವರಿಗೆ ನಮ್ಮ ಕನ್ನಡ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇವತ್ತು ನೋಡಿರಿ, ಎಲ್ಲ ಹಿಂದೂ ಮುಸ್ಲಿಮ್ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಒಂದೇ. ಇವತ್ತು ಮುಸ್ಲಿಂ ಆದರೂ ಕೂಡ ಕನ್ನಡಾಂಬೆಯ ಮೂರ್ತಿಯನ್ನು ಎದ್ದು ಬರೋ ರೀತಿಯನ್ನು ಇವತ್ತು ರೆಡಿ ಮಾಡಿದ್ದಾರೆ. ಅವರು ಕೂಡ ಮುಸ್ಲಿಮ್ಸ್. ಹಂಗಾಗಿ ಮತ್ತೊಬ್ಬರು ಕಾಸಿಂ ಸಾಬ್ ಅಂತ ಎಲ್ಲರೂ ಕೂಡ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಪ್ರೀತಿಯಿಂದ ಇರಬೇಕು. ಎಲ್ಲ ಪ್ರೀತಿಯಿಂದ ಇವತ್ತು ಕನ್ನಡಾಂಬೆಯನ್ನು ಸ್ವಾಗತ ಮಾಡ್ಕೊಂಡಂಥ ಎಲ್ಲರಿಗೂ ಕೂಡ ತಹಸೀಲ್ದಾರು ಎಲ್ಲ ಮುಖಂಡರಿಗೂ ಮಾಧ್ಯಮ ಮಿತ್ರರು ಕೂಡ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಮತ್ತು ಇವರು ಶಿಕ್ಷಕ ವೃಂದದವರು ಮತ್ತು ಏನು ಜಿಲ್ಲಾ ಪರಿಷತ್ ಸಾಹಿತ್ಯ ಅಧ್ಯಕ್ಷರು ಇವರೆಲ್ಲರೂ ಕೂಡ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಈಗ ಇಲ್ಲಿ ನಮ್ಮ ಹರಿಹರ ತಾಲೂಕಿನ ಏನು ಉರುಪು ನೋಡಿದರೆ ಜಿಲ್ಲೆ ಸಾಹಿತ್ಯ ಸಮ್ಮೇಳನ ಕೊಟ್ಟರೆ ನಾವು ಮಾಡೋಕ್ಕೆ ರೆಡಿ ಇದ್ದಾವೆ ಅಂತಂದು ನಾವು ನಿಮ್ಮ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ತಾವೆಲ್ಲರೂ ಸಹಕಾರ ಕೊಡ್ತೇವೆ ಅಂದರೆ ಜಿಲ್ಲೆ ಸಮ್ಮೇಳನ ಇಲ್ಲಿ ನಮ್ಮ ಹರಿಹರ ತಾಲೂಕಿನಲ್ಲಿ ಮಾಡೋಣ ಅಂತಂದು ತಮ್ಮೆಲ್ಲರ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಏನು ಶಿಲ್ಪಿ ಮೂರ್ತಿಯನ್ನು ರೆಡಿ ಮಾಡಿದಂಥ ಶಿಲ್ಪಿಯವರಿಗೂ ನಬಿ ಸಾಬ್ ಒಬ್ಬರು ಮತ್ತು ಹುಸೇನ್ ಸಾಬ್ ಒಬ್ಬರು ಅವರಿಬ್ಬರಿಗೂ ಕೂಡ
ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಐತಿ. ಅವ್ರಿಗೆಲ್ಲರೂ ಕೂಡ ಸಹಕಾರ ಮಾಡೋಂಥ ಈ ಸಂದರ್ಭ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಒಂದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಕನ್ನಡ ಅಭಿಮಾನಿಗಳೇ, ಈಗಾಗಲೇ ನಾವು ನೋಡಿದಂಥ ಏನು ಕನ್ನಡ ರಥ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಈಗಾಗಲೇ ನಮ್ಮ ಹರಿಹರ ತಲುಪಿದೆ. ಕಾರಣ ಇಷ್ಟೇ, ಹಾವೇರಿಯಲ್ಲಿ ನಡೀತಕ್ಕಂಥ ಏನು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಈಗ ರಾಜ್ಯಾದ್ಯಂತ ರಥ ಪ್ರವೇಶ ಮಾಡಿ ಕನ್ನಡ ಬೆಳಲಿಕ್ಕೆ, ಉಳಿಲಿಕ್ಕೆ, ಅಭಿಮಾನ ಬೆರಲಿಕ್ಕೆ ಈ ಒಂದು ರಥ ಆಗಮಿಸಿದೆ. ಇಲ್ಲಿ ಆಗಲೇ ಶಾಸಕರು ಕೂಡ ಎಲ್ಲ ಒಂದು ತಹಸೀಲ್ದಾರ್, ತಾಲೂಕು ಆಡಳಿತ ಕೂಡ ಅದ್ಧೂರಿಯಾಗಿ ಸ್ವಾಗತ ಮಾಡಿದೆ. ರಥದ ಉಸ್ತುವಾರಿಯಾದಂಥ ನಬಿ ಕುಷ್ಟಗಿ ಅವರಿದ್ದಾರೆ, ಅವರೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್ ಹೇಳಿ ಸರ್. ಸಿರಿಗನ್ನಡಂ ಗೆಲ್ಗೆ, ಸಿಡಿಗನ್ನಡಂ ಬಾಳ್ಗೆ. ದಾವಣಗೆರೆ ಜಿಲ್ಲೆಯ ಕಸಾಪದ ಅಧ್ಯಕ್ಷರು, ಮಾರ್ಗದರ್ಶಕರು ಆದ ವಾಮದೇವಪ್ಪನವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ದಾವಣಗೆರೆ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳೇ, ಹರಿಹರ ಘಟಕದ ಎಲ್ಲ ಪದಾಧಿಕಾರಿಗಳೇ, ಹರಿಹರ ನಗರದ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ ಹಾಗೂ ಸಾಹಿತಿಗಳೇ, ಕಲಾವಿದರೇ ಹಾಗೂ ಅಧಿಕಾರಿ ವರ್ಗದವರೇ, ಶಾಸಕರೇ, ನಬಿ ಸಾಬ್ ಕುಷ್ಟಗಿ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ಹಾಗೂ ಈ ಕನ್ನಡ ರಥಯಾತ್ರೆಯ ಉಸ್ತುವಾರಿ. ಡಿಸೆಂಬರ್ 1ನೇ ತಾರೀಕಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನಗಿರಿ ಬೆಟ್ಟದಿಂದ ಭುವನೇಶ್ವರಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸಿ, ಅದೇ ಜ್ಯೋತಿಯಿಂದ ಇಡೀ ರಾಜ್ಯಾದ್ಯಂತ ಆ ಜ್ಯೋತಿಯನ್ನು ಸಂಚರಿಸಿ, ಆ ಒಂದು ಜ್ಯೋತಿಯಿಂದ ಹಾವೇರಿಯಲ್ಲಿ ನಡೆಯುವಂತಹ ಜನವರಿ ತಿಂಗಳಿನಲ್ಲಿ 6, 7, 8ನೇ ತಾರೀಕಿನ ಪ್ರೊಫೆಸರ್ ದೊಡ್ಡ ರಂಗೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅನ್ನುವಂತಹ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿಯೇ ವಿನೂತನವಾದ, ವಿಶಿಷ್ಟವಾದ, ಇತಿಹಾಸ ಪ್ರಸಿದ್ಧವಾದ ಒಂದು ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತೀನಿ, ಸಾಹಿತ್ಯ ಪರಿಷತ್ತನ್ನು ಜನರ ಹತ್ತಿರ ನಾನು ತೆಗೆದುಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಕನ್ನಡ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು. ಈ ರಥಯಾತ್ರೆಗೆ ಕರ್ನಾಟಕದಾದ್ಯಂತ ಎಲ್ಲ ಸಂಘ ಸಂಸ್ಥೆಯವರು, ಅಧಿಕಾರಿಗಳು, ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ 31 ಜಿಲ್ಲಾ ಅಧ್ಯಕ್ಷರುಗಳು ಅಭೂತಪೂರ್ವವಾದಂಥ ಒಂದು ಸ್ವಾಗತವನ್ನು, ಬೆಂಬಲವನ್ನು ಕೊಟ್ಟರು. ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು, ಅದರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಸುನೀಲ್ ಕುಮಾರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಕಸಾಪ ಜಿಲ್ಲಾ ಹಾವೇರಿ ಘಟಕದ ಅಧ್ಯಕ್ಷರು ಲಿಂಗಯ್ಯನವರು, ಅದರ ಜೊತೆಗೆ ಏನು ಇವತ್ತು ಕನ್ನಡ ತಾಯಿಯ ಭುವನೇಶ್ವರಿಯ ಒಂದು ರಥದ ವಿನ್ಯಾಸವನ್ನು ಮಾಡಿದರಲ್ಲ, ಹಾವೇರಿ ಜಿಲ್ಲೆಯ ಸಿಗ್ಗಾವಿನಲ್ಲಿರುವಂತಹ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಉಪನ್ಯಾಸಕರಾದಂಥ ಈ ನಾಡು ಕಂಡಂಥ ಅದ್ಭುತ ಚಿತ್ರ ಕಲಾವಿದರು ಶಾಜಾನ್ ಮುದುಕವಿಯವರು ರಥಯಾತ್ರೆಯ ವಿನ್ಯಾಸವನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದರೆ ಸುತ್ತಾಡಿಸ್ತಾ ಇದ್ದೇವೆ. ಇನ್ನೊಂದು ಮಾತನ್ನು ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ಇವತ್ತು 27ನೆಯ ದಿನ ನಮ್ಮ ಒಂದು ರಥಯಾತ್ರೆ 26 ಜಿಲ್ಲೆಯಲ್ಲಿ ಪೂರೈಸಿಕೊಂಡು ನಾವು ದಾವಣಗೆರೆ ಜಿಲ್ಲೆಗೆ ನಿನ್ನೆ ಬಂದ್ವಿ. ಅದರ ಜೊತೆಗೆ ಏನಪ್ಪ ಅಂದರೆ ಏನು 26 ಜಿಲ್ಲೆಯಲ್ಲಿ ನಾವು ಸಂಚರಿಸಿದಾಗ ಎಲ್ಲೂ ಸಿಗಲಾರದಂತಹ ಒಂದು ಸ್ವಾಗತ, ಎಲ್ಲೂ ಆಗಲಾರದಂಥ ಒಂದು ಭವ್ಯ ಮೆರವಣಿಗೆ, ಎಲ್ಲೂ ಸಿಗಲಾರದಂಥ ಒಂದು ಏನಿದೆಯಲ್ಲ ಅದು ಆ ಹರಿಹರದಲ್ಲಿ ಪ್ರಥಮವಾಗಿ, ಎರಡನೇದಾಗಿ ದಾವಣಗೆರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನಿಜವಾಗಲೂ ವಾಮದೇವಪ್ಪ ಅವರು ಏನಪ್ಪ ಅಂದರೆ ನಮಗೆಲ್ಲ ಏನಪ್ಪ ಅಂದರೆ ಮಾರ್ಗದರ್ಶಕರು. ಅವ್ರಿಗೇನಪ್ಪ ಅಂದರೆ ಮನಸ್ಸಿಗೆ ವಯಸ್ಸಾಗಿಲ್ಲ, ಅವ್ರ ದೇಹಕ್ಕೆ ವಯಸ್ಸಾಗಿರ್ಬೋದು, ಅವ್ರ ವಯಸ್ಸು ಹೇಳ್ಬೋದು ನಾವು, ಆದರೆ ಮನಸ್ಸಿಗೆ ವಯಸ್ಸಾಗಿಲ್ಲ, ಕ್ರಿಯಾಶೀಲರು. ಈ ನಿಟ್ಟಿನಲ್ಲಿ ಹರಿಹರದಲ್ಲಿ ಇವತ್ತು ನನಗೇನು ಅನ್ನಿಸ್ತಾ ಇದೆಯಪ್ಪ ಅಂತಂದರೆ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮೊದಲೇ ಇಲ್ಲಿ ಹರಿಹರದಲ್ಲಿ ಆಗೋಯ್ತು ಅನ್ನುವಂತಹ ಒಂದು ಕಲ್ಪನೆಯ ಮಾತುಗಳನ್ನು ಆಡ್ತಾ, ನಿಜವಾಗಲೂ ನೀವೆಲ್ಲ ಒಂದು ತೋರಿರುವಂತಹ ಪ್ರೀತಿಗೆ, ಸಹಕಾರಕ್ಕೆ, ಒಂದು ಆದ್ಯತೆಗೆ ನಾನು
ಚಿರಋಣಿಯಾಗಿದ್ದೇನೆ. ಬನ್ನಿ, ಜನವರಿ 6, 7, 8ನೇ ತಾರೀಕಿಗೆ ನಡೆಯುವಂಥ ಹಾವೇರಿಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಬನ್ನಿ. ಒಟ್ಟಾಗಿ ಅಕ್ಷರ ಜಾತ್ರೆಗೆ ಬನ್ನಿ. ಈ ನಾಡಿನ ನೆಲ, ಜಲ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನ ರಕ್ಷಣೆ ಮಾಡೋಣ. ಕೋಮು ಸೌಹಾರ್ದತೆಯಿಂದ ಬದುಕೋಣ. ಏನು ಇವತ್ತು ಬೆಳಗಾವಿಯಲ್ಲಿ MEAS ಸಂಘಟನೆಯವರು ಉಡಾಫೆ ಮಾಡ್ತಾ ಇದ್ದಾರೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಖಂಡಿಸಿ 86ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ನೀಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣಾರ್ಥಿಗಳು. ಈ ಹರಿಹರ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜೊತೆಗೆ ಈ ಒಂದು ರಥದ ಉಸ್ತುವಾರಿಯನ್ನು ವಹಿಸಿರುವಂಥ ನಬಿ ಸಾಬ್ ಕುಷ್ಟಗಿಯವರಿಗೆ ನಮ್ಮ ಹರಿಹರ ತಾಲೂಕಿನ ಎಲ್ಲ ಸಮಸ್ತ ಕನ್ನಡ ಅಭಿಮಾನಿಗಳ ಪರವಾಗಿ, ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ, ವಿವಿಧ ಕನ್ನಡ ಸಂಘಟನೆಗಳ ಪರವಾಗಿ ಅವರಿಗೆ ಒಂದು ಆತ್ಮೀಯವಾದಂಥ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಸ್ವೀಕರಿಸಬೇಕು. ಕನ್ನಡ 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 ಕನ್ನಡ. ಅದೇ ಥರ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಾಮದೇವಪ್ಪ ಸರ್ ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ಈ ಒಂದು ರಥದ ಚಾಲನೆಯನ್ನು ಮಾಡಿ, ಜೊತೆಗೆ ನಾವು ಇಲ್ಲಿ ಹರಿಹರವನ್ನು ಗಡಿಯನ್ನು ದಾಟಿಸ್ತಾ ಇದ್ದೀವಿ. ಈ ಒಂದು ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸಲು ನಮಗೆ ಮಾರ್ಗದರ್ಶನ ನೀಡುವಂಥ ವಾಮದೇವಪ್ಪ ಸರ್ ಅವ್ರಿಗೂ ಸಹ ನಮ್ಮ ಹರಿಹರ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ಅವರಿಗೂ ಸಹ ನಾವು ಗೌರವಾರ್ಪಣೆ ಸಲ್ಲಿಸ್ತಾ ಇದ್ದೇವೆ. ಏನು ನಮ್ಮ ಹಾವೇರಿಯಲ್ಲಿ ನಡೀತಕ್ಕಂಥ 86ನೇ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆಯಲ್ಲಿ ಹರಿಹರದಲ್ಲಿ ಅದ್ಧೂರಿಯಾಗಿ ಕನ್ನಡ ರಥಕ್ಕೆ ಸ್ವಾಗತ ನೀಡಿದರು. ಈಗ ಜಿಲ್ಲಾ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಸರ್ ಹೇಳಿ ಸರ್. ಈಗ ದಾವಣಗೆರೆ ಜಿಲ್ಲೆಗೆ 24ನೇ ತಾರೀಕು ಜ್ವಾಳದಾಳ ಮೂಲಕ ಚನ್ನಗಿರಿ ತಾಲೂಕಿನ ಪ್ರವೇಶ ಮಾಡೋದ್ರ ಮೂಲಕ ಒಂದು ಜ್ಯೋತಿ ಹೊತ್ತ ಭುವನೇಶ್ವರಿ ರಥ ಈಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಪ್ರವೇಶ ಮಾಡ್ತು. ಅಲ್ಲಿ ಕೂಡ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು. ಅಲ್ಲಿ ತಹಸೀಲ್ದಾರರು ಮತ್ತು ಅಲ್ಲಿನ ಪುರಸಭೆಯ ಅಧ್ಯಕ್ಷರು, ಆಯುಕ್ತರು ಮತ್ತು ಶಾಸಕರು ಎಲ್ಲರೂ ಸೇರಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು ಕಲಾ ತಂಡಗಳೊಂದಿಗೆ. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಒಂದಿನ ತಂಗಿ ರಥ ದಾವಣಗೆರೆ ಪ್ರವೇಶ ಮಾಡ್ತು. ದಾವಣಗೆರೆ ಗಡಿಯಿಂದಲೇ ಅದ್ದೂರಿಯಾಗಿ ಬರಮಾಡಿಕೊಂಡು ದಾವಣಗೆರೆಯಲ್ಲಿ ನಿನ್ನೆ ನಮ್ಮ ಲೋಕಸಭಾ ಸದಸ್ಯರಾದಂಥ GM ಸಿದ್ದೇಶ್ವರ್ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹೋಬಳಿ ಘಟಕದ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಭಾಳ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಈಗ ಹರಿಹರದಲ್ಲಂತೂ ಇತಿಹಾಸವನ್ನೇ ನಿರ್ಮಿಸುವಂಥ ಒಂದು ಆಧಾರದ ಅಭೂತಪೂರ್ವವಾದಂಥ ಸ್ವಾಗತವನ್ನು ಹರಿಹರದ ಜನತೆ, ಹರಿಹರ ತಾಲೂಕು ಘಟಕ ಎಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಾಡಳಿತದ ತಹಸೀಲ್ದಾರಾದಂಥ ಅಶ್ವಥ್ ಇರ್ಬೋದು, ನಮ್ಮ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇದೇ ತಾಲೂಕಿನವರೇ, ನಮ್ಮ ರವಿಚಂದ್ರ ಅವರು, ಸಂಪೂರ್ಣವಾದಂಥ ಎಲ್ಲ ನಮ್ಮ ಮತ್ತು ಸಿದ್ದಪ್ಪ ಅವರು, BO ಅವರು ಎಲ್ಲರೂ ಕೂಡ ಸೇರಿಕೊಂಡು ಅನೇಕ ಸಂಘಟನೆಗಳನ್ನು ಸಂಘಟಿಸಿಕೊಂಡು ಮತ್ತು ನಮ್ಮ ಮಾಧ್ಯಮದ ಮಿತ್ರರು ಕೂಡ ಒಳ್ಳೆಯ ಸಹಕಾರವನ್ನು ನೀಡಿ ಭಾಳ ಅಭೂತಪೂರ್ವವಾದಂಥ ಒಂದು ಮೆರವಣಿಗೆಯನ್ನು ಮಾಡಿ ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿಗೆ ಇವತ್ತು ಪಾದಾರ್ಪಣೆ ಮಾಡ್ತಾಯಿದೆ. ಅಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಮಾಧ್ಯಮದವರು ಮತ್ತು ಹರಿಹರ ತಾಲೂಕಿನವರು ಮಾಡಿದ್ದೀರಿ. ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ, ಎಲ್ಲ ಜಿಲ್ಲೆಯ ಕನ್ನಡದ ಮನಸ್ಸುಗಳ ಪರವಾಗಿ, ವಿಶೇಷವಾಗಿ ಹರಿಹರ ತಾಲೂಕು ಮತ್ತು ನಗರ ಮತ್ತು ಪಟ್ಟಣ ಪ್ರದೇಶದ ಜನರನ್ನು ನಾನು ಅಭಿನಂದಿಸ್ತೇನೆ. ಸಾಹಿತ್ಯದ ಸಮ್ಮೇಳನ ಇಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನ ಕೂಡ ಮಾಡಲಿಕ್ಕೆ ಮಾನ್ಯ ಶಾಸಕರು ಕೂಡ ಆಹ್ವಾನವನ್ನು ನೀಡಿದ್ದಾರೆ. ನಾನು ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಸಭೆ ಸೇರಿದಾಗ ಅವರ ಆದ್ಯತೆಯನ್ನು ನೋಡಿಕೊಂಡು ನಾನು ಅದು ತೀರ್ಮಾನವನ್ನು ಕೂಡ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಹರಿಹರ ತಾಲೂಕಿನ ಜನತೆಗೆ ನಾನು ವಿಶೇಷವಾಗಿ ನಾನು ಕನ್ನಡದ ಮನಸ್ಸುಗಳ ಪರವಾಗಿ, ಸಮಸ್ತ ಜಿಲ್ಲೆಯ ಕನ್ನಡಿಗರ ಪರವಾಗಿ ಅಭಿನಂದಿಸ್ತೇನೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ವಿಶೇಷವಾಗಿ ನಕ್ಷತ್ರ TV ಅವರು ನಮ್ಮ ಈ ಮೆರವಣಿಗೆ ಉದ್ದಕ್ಕೂ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಮಾಡ್ತಾ, ಅದರ ಸ್ಥಾಪಕರು ಮತ್ತು ಅದರ ಸಿಬ್ಬಂದಿ ವರ್ಗದವರು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಈ ನಕ್ಷತ್ರ TV ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತೇಳಿ ನಾವು ಸಾಹಿತ್ಯ ಪರಿಷತ್ ಆಶಯವನ್ನು ವ್ಯಕ್ತಪಡಿಸ್ತಾ, ತಾಯಿ ಭುವನೇಶ್ವರಿ ಆಶೀರ್ವಾದ ನಕ್ಷತ್ರ TV ಅವರ ಮೇಲೆ ಇರಲಿ ಅಂತೇಳಿ ಶುಭ ಕೋರ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಏನು ಜನವರಿ 6, 7, 8ರಂದು ನಡೆಯುವಂಥ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ, ನಕ್ಷತ್ರ TV ಅವರಿಗೂ ಆಹ್ವಾನ ನೀಡ್ತಾ ನನ್ನ ಶುಭಾಶಯದ ನುಡಿಗಳನ್ನು, ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಜೈ ಭುವನೇಶ್ವರಿ. ಹಾವೇರಿ ಜಿಲ್ಲೆಯಲ್ಲಿ
ನಡೀತಕ್ಕಂಥ ಜನವರಿ 6, 7, 8ನೇ ತಾರೀಕು ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಏನು ಒಂದು ಈ ರಥಯಾತ್ರೆ ನಮ್ಮ ಈ ದಿನ ತಾರೀಕು 26/12/2022 ದಿನ ಹರಿಹರ ನಮ್ಮ ನಗರಕ್ಕೆ ಆಗಮಿಸಿತ್ತು. ನಿಜವಾಗ್ಲೂ ಕೂಡ ನಮ್ಮ ಹರಿಹರ ಜನತೆ ಇವತ್ತು ಅದ್ಧೂರಿಯಾಗಿ ನಮ್ಮ ತಾಲೂಕು ಆಡಳಿತ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಮಹಿಳಾ ಇದ್ರವರು ಮತ್ತು ನಮ್ಮ ಕದಳಿ ವೇದಿಕೆ ಎಲ್ಲ ತಾಯಂದಿರು ಕೂಡ ಈ ದಿನ ಹರಿಹರ ನಗರದಲ್ಲಿ ಭುವನೇಶ್ವರಿಯ ರಥಯಾತ್ರೆಯನ್ನು ಸ್ವಾಗತಿಸಿ ನಾವು ಇನ್ನು ಮುಂದೆ ಹರಪನಹಳ್ಳಿಗೆ ಒಂದು ಬೀಳ್ಕೊಡುಗೆ ಒಂದು ಈಗ ತಾನೇ ನಡೆದಿರ್ತಕ್ಕಂಥದ್ದು ತುಂಬ ಒಂದು ಕನ್ನಡದ ಅಭಿಮಾನಿಯಾಗಿ ನಿಜವಾಗ್ಲೂ ನಮಗೆ ರೋಮಾಂಚನ ಆಗಿರ್ತಕ್ಕಂಥ ಈ ಒಂದು ದಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ ಇವತ್ತು ಎಲ್ಲ ಒಂದು ಜಾತಿಗಳ ಮಧ್ಯದಲ್ಲಿ ಇವತ್ತು ನಡೀತಕ್ಕಂಥ ಘರ್ಷಣೆ ಆಗಿರ್ಬೋದು. ಇವತ್ತು ನಮ್ಮ ಹರಿಹರದಲ್ಲಿ ನಾವು ಇವತ್ತು ಕಂಡಂತಹ ಒಂದು ದಿನ ಅಂತ ಹೇಳಿದರೆ ಇವತ್ತು ಹಿಂದೂ ಮುಸ್ಲಿಮ್ಸ್ ಯಾವುದೇ ಧರ್ಮದವರಾಗಿರ್ಬೋದು ನಿಜವಾಗ್ಲೂ ಇವತ್ತು ಒಂದು ಅದ್ಧೂರಿಯಾದ ಒಂದು ಮೆರವಣಿಗೆ ಒಂದು ಬಹಳಷ್ಟು ನಮಗೆ ಸಂತೋಷ ತಂದಿರತಕ್ಕಂಥದ್ದು ಈ ದಿನ ಅಂತ ಹೇಳಲಿಕ್ಕೆ. ಏಕೆಂದರೆ ನಾವು ಕನ್ನಡಿಗರಾಗಿ ನಾವು ಇವತ್ತು ಕನ್ನಡದ ಹಬ್ಬವನ್ನು ಈ ದಿನ ನಮಗೆ ನಿಜವಾಗ್ಲೂ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ನಾನು ಈ ದಿನ ಭಾವಿಸ್ತಾ ಇದ್ದೀನಿ. ಅದೇ ಥರವಾಗಿ ಮುಂದೆ ಬರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲಾ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಹರಿಹರದಲ್ಲೇ ಇವತ್ತು ಆಚರಿಸಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ನಮ್ಮ ಶಾಸಕರು ಏನು ರಾಮಪ್ಪ ಅವರು ಕರೆ ನೀಡಿದ್ದಾರೆ. ಆ ಒಂದು ಜಿಲ್ಲಾ ಸಮ್ಮೇಳನವನ್ನು ಕೂಡ ನಾವು ಹರಿಹರ ನಗರದಲ್ಲಿ ಅದ್ಧೂರಿಯಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಜನವರಿ 6, 7, 8ನೇ ತಾರೀಕು ಹಾವೇರಿನಲ್ಲಿ ನಡೀತಕ್ಕಂಥ ನಮ್ಮ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ. ಆ ಸಮ್ಮೇಳನಕ್ಕೆ ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಆ ಸಮ್ಮೇಳನಕ್ಕೆ ಭಾಗವಹಿಸಿ ಕನ್ನಡ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಎಲ್ಲ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮ್ಮ ಕದಳಿ ವೇದಿಕೆ ಎಲ್ಲ ಸದಸ್ಯರು ಕೂಡ ಅವತ್ತು ನಾವು ಪಾಲ್ಗೊಂಡು ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈನ್ ಭುವನೇಶ್ವರಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮಗೆಲ್ಲರಿಗೂ ಸುದಿನ ಆಗಿದೆ, ಅದ್ಭುತವಾದ ದಿನ ಆಗಿದೆ. ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಂತೂ ಈ ರಥಯಾತ್ರೆನ ನಾನು ಮೊದಲನೇ ಸರಿ ಭಾಗವಹಿಸಿದ್ದೀನಿ. ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆಯನ್ನು ಎಲ್ಲ ಕಡೆ ಸಾರುವಂತಹ ಈ ರಥದ ಒಂದು ಮೆರವಣಿಗೆ ಅದ್ಭುತವಾಗಿತ್ತು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅನ್ನೋದು ಬರೀ ಒಂದು ವಾಕ್ಯ ಆಗಬಾರ್ದು. ನಮ್ಮ ಕನ್ನಡಕ್ಕೆ 2000 ವರ್ಷಗಳಿಗೂ ಹಿಂದಿನ ಇತಿಹಾಸ ಇದೆ. ಆ ಇತಿಹಾಸದ ಜೊತೆಗೆ ಒಂದು ಸಂಸ್ಕೃತಿ ಬೆಳೆದು ಬಂದಿದೆ. ಆ ಒಂದು ಕನ್ನಡದ ಭಾಷೆಯೊಂದಿಗೆ ಸಂಸ್ಕೃತಿ ಇರುವಂತಹ ಈ ಒಂದು ಅದ್ಭುತವಾದ ಒಂದು ಭಾಷೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ಇಂತಹ ಒಂದು ಕಾರ್ಯಕ್ರಮಗಳಿಂದ ಇದು ಸಾಧ್ಯವಾಗುತ್ತೆ. ಏನು ಸಾಮರಸ್ಯದ ಭಾವ, ಕನ್ನಡದ ಜೀವ ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಈಗ ರಥಯಾತ್ರೆ ಒಂದು ನಡೀತಾ ಇದೆ. ಇದರಲ್ಲಿ ನಾವು ಹರಿಹರದ ಜನತೆ ಎಲ್ಲರೂ ಭಾಗವಹಿಸಿದ್ದೀವಿ, ಬಹಳ ಸಂತೋಷವಾಗಿ ಭಾಗವಹಿಸಿದ್ದೀವಿ. ಇದೇ ಒಂದು ಹುಮ್ಮಸ್ಸು, ಇದೇ ಒಂದು ಆಸಕ್ತಿ ನಾವು ಜೀವನದ ಉದ್ದಕ್ಕೂ ಇಟ್ಕೋಬೇಕು. ನಮ್ಮ ಮಕ್ಕಳಿಗೆ, ಮರಿಮಕ್ಕಳಿಗೆ ಎಲ್ಲನೂ ಇದು ಬೆಳೆಸಬೇಕು. ನಮ್ಮ ಭಾಷೆಯನ್ನು ಉಳಿಸ್ಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು. ಈ ಒಂದು ಇತಿಹಾಸ ಪೂರ್ವಕವಾಗಿ ಇರುವಂತಹ ಈ ಭಾಷೆಯನ್ನು ನಾವು ರಕ್ತಗತ ಮಾಡಿಕೊಳ್ಬೇಕು. ಆಗ ಮಾತ್ರ ನಾವು ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಸಾಧ್ಯ. ಒಂದು ಅಪೂರ್ವವಾದ ಭಾಷೆ ನಮ್ಮದು. ಅದು ನಾವು ಹೇಗೆ ಬರಿತೀವಿ ಹಾಗೆ ಹೇಳುವಂತಹ ಭಾಷೆ ಇದು. ಹಾಗಾಗಿ ಕಲೀಲಿಕ್ಕೂ ಸುಲಭ, ಮಾತಾಡಲಿಕ್ಕೂ ಸುಲಭ. ಈ ಒಂದು ಸುಗಂಧವಾದ ಕಸ್ತೂರಿ ಕನ್ನಡವನ್ನು ನಾವು ಎಲ್ಲ ಕಡೆ ಸಾರೋಣ, ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಎಲ್ಲರೂ ಹಾವೇರಿಯ ಜಾತ್ರೆಯಲ್ಲಿ ಮತ್ತೆ ಸೇರೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹರಿಹರೇಶ್ವರ ಸನ್ನಿಧಾನದಲ್ಲಿ ಇಂದು ಜರುಗಿದ ಕನ್ನಡ ರಥಯಾತ್ರೆ ಇಂದು 3ನೇ ಕನ್ನಡ ಸಾಹಿತ್ಯ ಹರಿಹರ ತಾಲೂಕಿನ ಸಮ್ಮೇಳನ ರೀತಿಯಲ್ಲಿ ನಾನು ಭಾವಿಸಿಕೊಂಡಿದ್ದೇನೆ. ಏಕೆಂದರೆ ಇಲ್ಲಿವರೆಗೂ ಹರಿಹರ ತಾಲೂಕಿನ ಇತಿಹಾಸದಲ್ಲಿ ಬರೀ 2 ಸಮ್ಮೇಳನಗಳು ಮಾತ್ರ ನಡೆದಿದ್ವು. ಇದು 3ನೇ ಸಮ್ಮೇಳನ ಅದ್ಧೂರಿಯಾಗಿ ನಡೆದಿದೆ. ಅದಕ್ಕೆ ಕಾರಣರಾದ ಎಲ್ಲ ಕನ್ನಡಿಗರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಎಲ್ಲರೂ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿಗೆ ತಾವೆಲ್ಲ ಆಗಮಿಸಿ ಯಶಸ್ವಿಗೊಳಿಸಬೇಕು ಕನ್ನಡಿಗರ ಜಾತ್ರೆಯನ್ನು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಪೂರೈಸ್ತೇನೆ. ನಮಸ್ತೆ. ಸರ್ವ ಜನಾಂಗದ ಸುಂದರ ತೋಟವಾಗಿರುವ ಇವತ್ತು ಹರಿಹರದಲ್ಲಿ ಕನ್ನಡ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೀತು. ಹಾವೇರಿಯಲ್ಲಿ ನಡೀತಕ್ಕಂಥ 86ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಮಾರಂಭವನ್ನು ಯಶಸ್ವಿಯಾಗಲು ನಮ್ಮ ಹರಿಹರದ ಜನತೆ, ಸರ್ವ ಜನಾಂಗದವರು ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ರಥಯಾತ್ರೆಯನ್ನು ಸ್ವಾಗತಿಸಿ ಇವತ್ತು ಬೀಳ್ಕೊಟ್ಟಿದ್ದಾರೆ. ಈ ಒಂದು ಸಂದೇಶ ಏನಂದರೆ ಸರ್ವೇ ಜನ ಸುಖಿನೋ ಭವಂತು,
ವಿಶ್ವಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡವೇ ನಮ್ಮ ಶ್ರೇಷ್ಠ, ಕನ್ನಡವೇ ನಮ್ಮ ಉಸಿರು ಎಂದು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಕ್ಷತ್ರ ಟಿ ವಿಯವರು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಎಚ್ ಕೆ ರಮೇಶ್ ಅಂತಂದು ಹನಗವಾಡಿ ಹೊನ್ನಾಳಿ ತಾಲೂಕು ಸಾಸಳಿ ಹೋಬಳಿಯ ಗೌರವ ಕಾರ್ಯದರ್ಶಿ ಕನ್ನಡ ಸಾಹಿತ್ಯ ಸರ್ವ ಜನಾಂಗದ ಚಾರ್ಯ ತೋಟ ಅಂತ ಏನು ಹೇಳ್ತಾ ಇದ್ದಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾರ್ಗದರ್ಶನದಲ್ಲಿ ಹರಿಹರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತರು ಎಲ್ಲರೂ ಭಾಳ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಯಶಸ್ವಿ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲದೆ ಮತ್ತು ಸ್ಥಳೀಯ ಸಮತರು, ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು ಹೆಚ್ಚಿನಿಂದ ಆಗಮಿಸಿ ಇವತ್ತು ಈ ಸ್ವಾಗತ ಮಾಡುವುದರ ಜೊತೆಗೆ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಇದೆಲ್ಲ ಹೊಣೆಗಾರಿಗೂ ಕನ್ನಡವೇ ಸತ್ಯ, ಕನ್ನಡವೇ ನೃತ್ಯ ಅಂತ ಏನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಕನ್ನಡಕ್ಕಾಗಿ ನಾವು ತ್ಯಾಗ ಬಲಿದಾನ ಮೂಲಕ ನಾವು ಕನ್ನಡದ ಜನತೆ, ಕನ್ನಡ ನಾಡು ನುಡಿ ರಕ್ಷಣೆ ಬಗ್ಗೆ ನಾವು ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ನಾವು ಕನ್ನಡವೇ ನಾವು ಸತ್ಯ, ಕನ್ನಡವೇ ನೃತ್ಯ ಅಂತ ಹೇಳಿ ನಾವು ಎಲ್ಲ ಕನ್ನಡ ಮಾತೆಯನ್ನು ನಾವು ಸ್ಮರಿಸುತ್ತಾ ಈ ರಾಜ್ಯದ ಜನತೆಗೆ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರೆ ಎಲ್ಲ ಜನಾಂಗದವ್ರಿಗೂ, ಎಲ್ಲ ಧರ್ಮದವ್ರಿಗೂ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಹೊಸ ವರ್ಷದ ಶುಭಾಶಯದೊಂದಿಗೆ ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ಜನತೆಗೆ ಹಾಗೂ ಗೌರವಾನ್ವಿತ ನಕ್ಷತ್ರ ಟಿವಿಯವರಿಗೆ ಗೌರವಾನ್ವಿತರಿಗೆ ನಿಮ್ಮೆಲ್ಲರಿಗೂ ಹೊನ್ನಾಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೊಂದಿಗೆ ಸಾಹಿತ್ಯ ದಿಗ್ಗಜರು ಜೊತೆಗೆ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರು ಕೂಡ ಇದ್ದಾರೆ, ಶಿಕ್ಷಕರು ಕೂಡ ಹೌದವರು. ನಮ್ಮ ಎಸ್ ಹೂಗಾರ್ ಅವರೊಂದಿಗೆ ಈಗೇನು ಅದ್ದೂರಿಯಾಗಿ ರಥನವನ್ನು ಸ್ವಾಗತ ಮಾಡಿದ್ರು, ಅವರೊಂದಿಗೆ ಅವ್ರು ಮಾತಾಡೋಣ. ಸರ್ ನಮಸ್ತೆ. ಅದ್ದೂರಿಯಾಗಿ ರಥ ಸ್ವಾಗತ ಮಾಡಿದ್ರಿ, ಏನು ಅನಿಸಿತ್ತು? ಇಲ್ಲೇ ಸಾಹಿತ್ಯ ಸಮ್ಮೇಳನ ಮಾಡ್ದಂಗೆ ಅನಿಸಿತ್ತು ಅಥವಾ ಏನು ಅನಿಸಿತ್ತು? ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿ, ಪರಂಪರೆ ಯಾವುದಕ್ಕೆ ಧಕ್ಕೆ ಬಂದರೂ ಸಹಿತ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡ್ತಕ್ಕಂಥ ಸಂಸ್ಥೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿದ್ದು ಮೇ 5, 1915. ಈಗಾಗಲೇ 107 ವರ್ಷಗಳ ಇತಿಹಾಸ ಇದಕ್ಕಿದೆ. ಸುಮಾರು 85 ಕನ್ನಡ ಸಾಹಿತ್ಯ ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಿದೆ. ಈಗ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಾವೇರಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಇದಕ್ಕೆ ವಿಶೇಷವಾಗಿ ನಾಡೋಜ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿ ಅವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದರು. ಅಂದರೆ ಈ ಎಲ್ಲ ಜಿಲ್ಲೆಗಳನ್ನು ತಿರುಗಿ ಒಂದು ಕನ್ನಡದ ರಥ ಸಾಹಿತ್ಯ ಸಮ್ಮೇಳನದ ಅಂಗಳಕ್ಕೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭುವನಗಿರಿಯಿಂದ ಹೊರಟಿರ್ತಕ್ಕಂಥ ಈ ರಥ ಇವತ್ತು 27ನೇ ಜಿಲ್ಲೆಯಾಗಿ ದಾವಣಗೆರೆ ಜಿಲ್ಲೆಗೆ ಬಂದಿದೆ. ಅದು ವಿಶಿಷ್ಟವಾಗಿ ಇವತ್ತು 27ನೇ ದಿನಕ್ಕೆ ಹರಿಹರ ತಾಲೂಕಿಗೆ ಬಂದಿದೆ ಅಂತಕ್ಕಂಥದ್ದು. ಈ ರಥದ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ನಬಿ ಸಾಬ್ ಕುಷ್ಟಗಿ ಅನ್ನೋರ ಮಾತುಗಳನ್ನು ತಾವು ಕೇಳಿದಿರಿ. ಅವರು 27 ಜಿಲ್ಲೆಗಳಲ್ಲಿ ಸಹಿತ ಆ ರಥದ ಉಸ್ತುವಾರಿಯನ್ನು ನೋಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಅವ್ರು ಏನು ಹೇಳಿದರು ಅಂತಂದರೆ, ಇಡೀ ರಾಜ್ಯದಲ್ಲಿ ಇಷ್ಟೊಂದು ಜನ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ, ಎರಡನೇದಾಗಿ ದಾವಣಗೆರೆ ಜಿಲ್ಲೆ ಅಂದರೆ ದಾವಣಗೆರೆ ಪ್ರಾಪರ್ ಅಂತ ಹೇಳಿದ್ದು. ಅಂದರೆ ಹರಿಹರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ನಮಗೆ ದೊರಕಿತು ಅಂತಕ್ಕಂಥದ್ದನ್ನು ನಬಿ ಸಾಬ್ ಕುಷ್ಟಗಿ ಅವರು ಹೇಳಿದ್ದಾರೆ. ಬೇರೆಯವರು ಹೇಳಿದರೆ ಅದನ್ನು ನಂಬಲಿಕ್ಕಿಲ್ಲ. ಆದರೆ ಈ ರಥದ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿ ಹೇಳಿದಾಗ ಅದನ್ನು ನಾವೆಲ್ಲರೂ ನಂಬಬೇಕಾಗುತ್ತೆ. ಇಲ್ಲಿ ಕನ್ನಡ ಮತ್ತು ಕನ್ನಡಿಗರು ಎಷ್ಟು ಜಾಗೃತರಾಗಿದ್ದಾರೆ ಹರಿಹರದಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ, ಮಧ್ಯ ಕರ್ನಾಟಕ ಅನ್ನಲಿಕ್ಕೆ ನಮ್ಮ ಹರಿಹರನೇ ಸಾಕ್ಷಿ. ಇಲ್ಲಿ ಯಾರನ್ನೂ ಸಹಿತ ನಾವು ವೀಳ್ಯ ಕೊಟ್ಟು ಕರಿತಕ್ಕಂಥ ಅವಶ್ಯಕತೆ ಇಲ್ಲ. ಕನ್ನಡದ ಕೆಲಸ ಅಂತಂದರೆ ಅವರೇ ವೈಯಕ್ತಿಕವಾಗಿ ಇವತ್ತು ಬಂದಿದ್ದಾರೆ. ಶಾಲಾ ಮಕ್ಕಳಿಗೆ ಮಾತ್ರ ಅಧಿಕಾರಿಗಳಿಂದ ಹೇಳಿಸಿರ್ಬೋದು. ಜೊತೆಗೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ MB ಅಶ್ವಥ್ ಮತ್ತು ನಗರಸಭಾ ಕಮಿಷನರ್ ಆಗಿರ್ತಕ್ಕಂಥ ಐಗೂರು ಬಸವರಾಜ್ ಅವರು, ಇವ್ರದ್ದೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ, ಜೊತೆಗೆ ನಮ್ಮ BO ಆಗಿರ್ತಕ್ಕಂಥ ಶ್ರೀಯುತ BC ಸಿದ್ದಪ್ಪ ಅವರು, ಎಲ್ಲ ಅಧಿಕಾರಿಗಳ ಮಟ್ಟದ ತಂಡ, ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಎಲ್ಲ ಶಾಲೆಗಳ ಮಕ್ಕಳು, ಅತ್ಯಂತ ವಿಶಿಷ್ಟವಾಗಿ ಎಲ್ಲ ಸಮುದಾಯದ ಎಲ್ಲ ಜನ, ಅವರು ಇವರು ಅಂದರೆ ಎಲ್ಲರೂ ಸಹಿತ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಹರಿಹರ ತಾಲೂಕಿಗೆ ವಿಶಿಷ್ಟವಾಗಿರ್ತಕ್ಕಂಥ ಕೀರ್ತಿಯನ್ನು
ತಂದುಕೊಟ್ಟಿದ್ದಾರೆ. ಈ ಕನ್ನಡ ರಥವನ್ನು ಅದ್ಧೂರಿಯಾಗಿ ಸ್ವಾಗತಿಸಿದ್ದು ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಹರಿಹರದಲ್ಲಿ ಅಂತಕ್ಕಂಥದ್ದು ದಾಖಲಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಅದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಶಿಷ್ಟವಾಗಿ ಸೆರೆ ಹಿಡಿದಿರ್ತಕ್ಕಂಥ ನಕ್ಷತ್ರ ಚಾನಲ್ನ ಕೃಷ್ಣ ರಾಜೋಳಿ ಅವರಿಗೆ ಮತ್ತು ನಮ್ಮ ನಿರೂಪಕರಾಗಿರ್ತಕ್ಕಂಥ ಪಂಚಣ್ಣ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಜೊತೆಗೆ ಜನವರಿ 6, 7 ಮತ್ತು 8ರಂದು ಹಾವೇರಿ ಜಿಲ್ಲೆಯಿಂದ ಹಾವೇರಿಯಲ್ಲಿ ಈ ಅಖಿಲ ಭಾರತ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾಯಿದ್ದಾರೆ. ಕೆಲವು ಆದೇಶಗಳನ್ನು ಹೊರಡಿಸಿದ್ದಾರೆ. ಯಾರು ಸದಸ್ಯರಾಗಿರ್ತಾರೆ ಅವರು ಮಾತ್ರ ನೋಂದಣಿ ಮಾಡಿಸ್ಬೋದು ಅಂತಕ್ಕಂಥದ್ದು. ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಯಾರ ಅನುಮತಿಯೂ ಅವಶ್ಯಕತೆ ಇಲ್ಲ, ನೋಂದಣಿಯೂ ಅವಶ್ಯಕತೆ ಇಲ್ಲ. ನೋಂದಣಿ ಬೇಕಾಗಿರೋದು ಯಾರಿಗೆ? ಹಾಜರಾತಿ ಪತ್ರ ಬೇಕಾಗಿರೋರಿಗೆ. ಹಾಗಾಗಿ ನಮ್ಮ ಎಲ್ಲ ಕರ್ನಾಟಕದ 7 ಕೋಟಿ ಜನನೂ ಸಹಿತ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ತಾವು ಬಂದು ಆ ಸಮ್ಮೇಳನದಲ್ಲಿ ಭಾಗವಹಿಸಿ ಅಂತ ವಿಶಿಷ್ಟವಾಗಿ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಜನವರಿ 6, 7, 8ರಂದು ನಡೆಯಲಿರುವ 86ನೇ ಕನ್ನಡ ಸಮ್ಮೇಳನಕ್ಕೆ, ಹಾವೇರಿಯಲ್ಲಿ ನಡೆತಿರುವ ಕನ್ನಡ ರಾಜ್ಯ ಸಮ್ಮೇಳನಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳು ಸೇರೋಣ. ಒಟ್ಟಿಗೆ ಸೇರಿ ಅದನ್ನು ಯಶಸ್ವಿ ರೀತಿಯಲ್ಲಿ ಒಂದು ಯಶಸ್ವಿ ಮಟ್ಟದಲ್ಲಿ ಒಯ್ಯೋಣ ಅಂತ ಹೇಳುವ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಅದನ್ನು ಯಶಸ್ವಿಗೊಳಿಸೋಣ. ಎಲ್ಲರೂ ಬನ್ನಿ, ಜೊತೆಗೂಡಿ ಕನ್ನಡ ಮಾತಿಗೆ ಜೈ ಎನ್ನೋಣ. ನಮಸ್ಕಾರ. ನೋಡಿರಲ್ಲ ವೀಕ್ಷಕರೇ, 26 ಜಿಲ್ಲೆಗಳೆಲ್ಲ ಸಂಚರಿಸಿ 27ನೇ ಜಿಲ್ಲೆ ದಾವಣಗೆರೆ ಮತ್ತು ಹರಿಹರ ತಾಲೂಕಿಗೆ ಆಗಮಿಸಿದಾಗ ಅದ್ಧೂರಿಯಾಗಿ ಕನ್ನಡ ರಥಕ್ಕೆ ಸ್ವಾಗತ ದೊರೆಯಿತು. ಹಿನ್ನೆಲೆಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಏನು ನಡೀತಕ್ಕಂಥ 6, 7, 8ರಂದು ನಡೆಯುವ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡದ ಮನಸ್ಸುಗಳು, ಕನ್ನಡದ ಅಭಿಮಾನಿಗಳು, ಕನ್ನಡದ ಕುಲಕೋಟಿಗಳು ಪ್ರತಿಯೊಬ್ಬರು ಈ ಕನ್ನಡ ಉಳಿಯುವ ಬೆಳೆವಿಗಾಗಿ ಪ್ರತಿಯೊಬ್ಬರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿ ಮಾಡೋಣ ಅಂತಂದು ನಮ್ಮ ನಕ್ಷತ್ರ ಟಿವಿ ಕೂಡ ಹಾರೈಸುತ್ತೆ. ಜೈ ಭುವನೇಶ್ವರಿ. ದಾವಣಗೆರೆ ಜಿಲ್ಲೆಯಿಂದ ಹರಿಹರ ನಗರಕ್ಕೆ ಏನು ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಒಂದು ರಥ ಎಲ್ಲ ಜಿಲ್ಲೆಗಳ ಮುಖಾಂತರ ಏನು ಹೊರಟಿದೆ ಅದು ನಮ್ಮ ಹರಿಹರ ನಗರಕ್ಕೆ ಬಂತು. ಆ ರಥವನ್ನು ಬಾತಿಯ ಗ್ರಾಮದಿಂದ ಇಡೀ ತಾಲೂಕು ಆಡಳಿತ ಮತ್ತು ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ಎಲ್ಲ ಕಾರ್ಯಕರ್ತರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಮತ್ತು ಎಲ್ಲ ಯುವದ ಶಾಲೆಗಳಿಂದ ಬಂದಂಥ ಎಲ್ಲ ಕನ್ನಡದ ಕಟ್ಟಾಳುಗಳು, ಕನ್ನಡದ ಬಂಧುಗಳು, ಕನ್ನಡದ ಹಿತೈಷಿಗಳು ಅವರೆಲ್ಲರೂ ಸಹ ಮೆರವಣಿಗೆ ಮುಖಾಂತರ ಯುವದ ಡೊಳ್ಳುಗಳು ಮತ್ತು ಯುವದ ಎಲ್ಲ ರೀತಿಯ ಕುಣಿತ ಶಬ್ದ ಚಿತ್ರಗಳಿಂದ ಒಂದು ಅದ್ಧೂರಿಯಾಗಿ ಆ ಒಂದು ರಥವನ್ನು ಸ್ವಾಗತವನ್ನು ಮಾಡಲಾಯಿತು. ಆ ಸಮಯದಲ್ಲಿ ನಮ್ಮ ಹಿರಿಯ ಎಲ್ಲ ತಾಲೂಕು ಆಡಳಿತ ಇರ್ಬೋದು, ತಾಲೂಕು ಆಡಳಿತ ತಹಶೀಲ್ದಾರ್ ಆಗಿರುವಂಥ ಅಶ್ವಥ್ ಸರ್ ಇರ್ಬೋದು, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಗಂಗಾಧರ್ ಸರ್ ಆಗಿರ್ಬೋದು, BO ಸಿದ್ದಪ್ಪರಾಗಿರ್ಬೋದು, ಅನೇಕ ಅಧಿಕಾರಿಗಳು ಸಹ ಇದರಲ್ಲಿ ಭಾಳ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಇಡೀ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಆ ಸ್ವಾಗತವನ್ನು ಬಯಸಿದ್ದು ನೋಡಿದರೆ ನಿಜವಾಗಲೂ ಹರಿಹರ ನಗರದಲ್ಲೇ ಒಂದು ಕನ್ನಡ ಹಬ್ಬವನ್ನು ಆಚರಣೆ ಮಾಡಿದಂಥ ಖುಷಿ ನಮಗೆ ಆಗ್ತಾಯಿತ್ತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ರಾಜ್ಯ ಎಲ್ಲ ಪದಾಧಿಕಾರಿಗಳು ಸಹ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸಹ, ಆಮೇಲೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಕರ್ನಾಟಕ ನವನಿರ್ಮಾಣ ಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡದ ಕಟ್ಟಾಳುಗಳು ಅವರು ಸಹ ನಮ್ಮ ಮೆರವಣಿಗೆ ಜೊತೆಯಲ್ಲಿ ಬಂದು HEP ಕಾಲೇಜ್ ಬಾತಿಯಿದ್ದ HEP ಕಾಲೇಜು, HEP ಕಾಲೇಜಿದ್ದ ತಿಪ್ಪರುದ್ರ ಸ್ಕೂಲಿದ್ದ ಅರ್ಪಣಿ ಸರ್ಕಲ್ಲಿದ್ದ ಅರ್ಪಣಿ ಮಾರ್ಗವಾಗಿ ಸೀದಾ ಕೊಂಡಜ್ಜಿ ಏನು ನಮ್ಮ ಹರಿಹರದ ಬಾರ್ಡ್ರ್ ಏನಿದೆ ಆ ಬಾರ್ಡ್ರ್ವರೆಗೂ ಸಹ ಆ ರಥವನ್ನು ಕರ್ಕೊಂಡೋಗಿ ಅಲ್ಲಿಗೆ ಬೀಳ್ಕೊಡುಗೆಯನ್ನು ಕೊಟ್ಟು ನಾವು ಆ ಸ್ವಾಗತವನ್ನು ಬಯಸಿ ಬೀಳ್ಕೊಡುಗೆಯನ್ನು ಕೊಟ್ವಿ. ಅದೇ ರೀತಿ ಯಾವ ರೀತಿ ಇತ್ತು ಅಂದರೆ ಕನ್ನಡದ ಮನದಲ್ಲಿ ಕನ್ನಡಿಗರಾಗಿ ಕನ್ನಡದ ಉತ್ಸಾಹದ ಹಾವೇರಿಯಲ್ಲಿ ನಡೀತಕ್ಕಂಥ ಕನ್ನಡಿಗರಿಗೆ ಎದೆ ತುಂಬುವಂಥ ಒಂದು ಪ್ರೋತ್ಸಾಹ ಕೊಡುವಂಥ ಈ ಒಂದು ರಥಯಾತ್ರೆ ನಿಜವಾಗಲೂ ಸಹ ಹರಿಹರ ನಗರದಲ್ಲೇ ಇದು ಹಬ್ಬದ ವಾತಾವರಣ ಇತ್ತು. ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಆಗಿರ್ಬೋದು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಎಲ್ಲ ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಸಹಕಾರದೊಂದಿಗೆ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಒಗ್ಗೂಡಿಸಿ, ಎಲ್ಲ ಪತ್ರಿಕಾ ಸಂಘ ಇರ್ಬೋದು, ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಅದ್ಧೂರಿಯಾಗಿ ಹರಿಹರ ನಗರದಲ್ಲಿ ಒಂದು ಜಿಲ್ಲಾ ಮಟ್ಟದ್ದಾಗಿರ್ಬೋದು, ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಂಥ ಒಂದು ಜನಸಾಗರವೇ ಹರಿಹರ
ನಗರದಲ್ಲಿ ಆ ರಥವನ್ನು ಸ್ವಾಗತ ಮಾಡಲಿಕ್ಕೆ ಬಂದಿತ್ತು. ಆ ಸ್ವಾಗತ ಮಾಡಲಿಕ್ಕೆ ಬಂದಂಥ ಎಲ್ಲ ಕನ್ನಡದ ಕಟ್ಟಾಳೆಗಳಿಗೂ, ಕನ್ನಡದ ಮನಸ್ಸುಗಳಿಗೂ ಮತ್ತು ನನ್ನೆಲ್ಲ ಕನ್ನಡಿಗರ ಅಭಿಮಾನ ಇಟ್ಟೇನು ಬಂದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಮತ್ತು ಎಲ್ಲ ಶಾಲೆಯ ವಿದ್ಯಾರ್ಥಿ ಮತ್ತು ಶಿಕ್ಷಕ ವೃಂದದವರಿಗೂ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ಅವರೆಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇಂಥ ನಾಡು ನುಡಿ ಹಬ್ಬಕ್ಕೆ, ಇಂಥ ನಾಡು ನುಡಿ ಅಂತ ಯಾವುದೇ ರಥ ಬಂದರೂ ಸಹ ಏನು ಹಾವೇರಿಯಲ್ಲಿ ನಡೀತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈಗಲಿದ್ದಾನೆ ಒಂದು ತಯಾರಾಗಿ ಒಂದು ಬೈಕ್ ರ್ಯಾಲಿ ಆಗಿರ್ಬೋದು, ಒಂದು ಯುವದ ರಂಗ ಚಟುವಟಿಕೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಇದನ್ನ ನಮ್ಮ ನಗರದಲ್ಲಿ ಹಮ್ಮಿಕೊಳ್ಳೋಣ ಅಂತಂದು ಹೇಳ್ತಾ ಒಂದು ಈ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಏನು ನೀವು ಬಂದಿದ್ದೀರಿ, ಮತ್ತೊಮ್ಮೆ ಮುಗಿದೊಮ್ಮೆ ನಿಮಗೆ ನಮ್ಮ ಕರ್ನಾಟಕ ನವನಿರ್ಮಾಣ ಸೇನೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.